ಗೋಕೈಲಾಸ, ದಕ್ಷಿಣ ಕಾಶಿ ಎಂದೆಲ್ಲ ಕರೆಸಿಕೊಳ್ಳುವ ಗೋಕರ್ಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಗೋಕರ್ಣವು ಅಘನಾಶಿನಿ ಮತ್ತು ಗಂಗಾವತಿ ನದಿಗಳ ಸಂಗಮ ತಟದಲ್ಲಿದೆ. ಎರಡು ನದಿಗಳ ಮಧ್ಯದ ಈ ಭೂಪ್ರದೇಶ ಗೋವಿನ ಕಿವಿಯ ಆಕಾರದಲ್ಲಿರುವುದರಿಂದ ಈ ಪ್ರದೇಶಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಗೋಕರ್ಣ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಇಲ್ಲಿನ ಸುಂದರ ದೇವಸ್ಥಾನಗಳು ಮತ್ತು ಕಡಲ ತೀರಗಳು. ಇಲ್ಲಿರುವ ಮಹಾಬಲೇಶ್ವರ ದೇವಾಲಯದಲ್ಲಿ ಲಂಕೇಶ್ವರ ರಾವಣನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಸಾಕ್ಷಾತ್ ಶಿವನ ಆತ್ಮಲಿಂಗವು ಇರುವುದರಿಂದ ಈ ಪಟ್ಟಣಕ್ಕೆ ಪೌರಾಣಿಕ ಮಹತ್ವವಿದೆ. ಭಾರತ ದೇಶದಲ್ಲಿನ ಅತ್ಯಂತ ಪ್ರಾಚೀನವಾದ ಶೈವ ಕ್ಷೇತ್ರಗಳಲ್ಲಿ ಗೋಕರ್ಣವು ಮುಂಚೂಣಿಯಲ್ಲಿದೆ. ಗೋಕರ್ಣ, ಕಾಶಿ ಹಾಗೂ ರಾಮೇಶ್ವರಗಳು ಭಾರತದ ತ್ರಿಸ್ಥಳ ಶೈವ ಕ್ಷೇತ್ರಗಳೆಂದೇ ಪ್ರಸಿದ್ಧಿಯಾಗಿವೆ. ಭರತಖಂಡದ 10 ಭಾಸ್ಕರ ಕ್ಷೇತ್ರಗಳಲ್ಲಿ ಗೋಕರ್ಣ ಸಹ ಒಂದು ಎಂದು ನಂಬಲಾಗಿದೆ. ಇದಷ್ಟೇ ಅಲ್ಲದೆ ಗೋಕರ್ಣವು ಪರಶುರಾಮ ಸೃಷ್ಟಿಯ ಸಪ್ತಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಅಷ್ಟೇ ಅಲ್ಲದೆ ಪರಮ ಪವಿತ್ರವಾದ ಮುಕ್ತಿ ಸ್ಥಳ ಎಂದು ಸಹ ಈ ಕ್ಷೇತ್ರವು ಖ್ಯಾತಿಯನ್ನು ಪಡೆದಿದೆ. ಸಾಕ್ಷಾತ್ ಶಿವನ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರ ಬಗ್ಗೆ ಒಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ. ಪೌರಾಣಿಕ ಹಿನ್ನೆಲೆ. ತ್ರೇತಾಯುಗದಲ್ಲಿ ಲಂಕಾಧಿಪತಿಯಾದ ರಾವಣನು ಶಿವನ ಪರಮಭಕ್ತನಾಗಿದ್ದನು. ರಾವಣನಲ್ಲದೆ ಆತನ ತಾಯಿ ಕೈಕಸೆಯು ಸಹ ಪರಮೇಶ್ವರನ ಮಹಾನ್ ಭಕ್ತೆಯಾಗಿದ್ದಳು. ಒಮ್ಮೆ ಕೈಕಸೆಯು ಸಮುದ್ರ ದಡದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದಳು. ಆಗ ಸಮುದ್ರದ ಅಲೆಗಳು ಲಿಂಗವನ್ನು ಕೊಚ್ಚಿಕೊಂಡು ಹೋದವು. ಇದರಿಂದ ಕೈಕಸೆಯು ದುಃಖ ತಪ್ತಳಾಗುತ್ತಾಳೆ. ತಾಯಿಯ ದುಃಖವನ್ನು ನೋಡಲಾರದೆ ರಾವಣನು ಶಂಕರನನ್ನು ತಪಸ್ಸಿನಿಂದ ಒಲಿಸಿ ಶಂಕರನು ಪೂಜಿಸುವ ಆತ್ಮಲಿಂಗವನ್ನೇ ತಂದುಕೊಡುತ್ತೇನೆಂದು ಸಮಾಧಾನಪಡಿಸಿ ತಪಸ್ಸಿಗೆಂದು ತೆರಳುತ್ತಾನೆ. ಹೀಗೆ ಘೋರ ತಪಸ್ಸನ್ನಾಚರಿಸಿದ ರಾವಣನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೋರುವಂತೆ ಹೇಳುತ್ತಾನೆ. ಆಗ ರಾವಣನು ತನ್ನ ತಾಯಿಯು ಪ್ರತಿದಿನವೂ ಪೂಜಿಸಲು ಶಿವನ ಆತ್ಮಲಿಂಗವನ್ನು ಅನುಗ್ರಹಿಸುವಂತೆ ಕೇಳಿಕೊಳ್ಳುತ್ತಾನೆ. ಇದಕ್ಕೆ ಒಪ್ಪಿದ ಶಿವನು ಒಂದು ನಿಬಂಧನೆಯನ್ನು ವಿಧಿಸಿ ರಾವಣನಿಗೆ ಆತ್ಮಲಿಂಗವನ್ನು ವರವನ್ನಾಗಿ ನೀಡುತ್ತಾನೆ. ಆತ್ಮಲಿಂಗವನ್ನು ಲಂಕೆಯವರೆಗೂ ಎಲ್ಲೂ ನೆಲದ ಮೇಲೆ ಇರಿಸದೆಯೇ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ಆತ್ಮಲಿಂಗವು ನೆಲಕ್ಕೆ ತಾಕಿದರೆ ಲಿಂಗವು ಅದೇ ಸ್ಥಳದಲ್ಲಿ ಬೇರೂರಿ ನೆಲೆಸುತ್ತದೆ ಎಂಬುದು ಆ ನಿಬಂಧನೆ. ರಾವಣನು ಹರ್ಷದಿಂದ ಆತ್ಮಲಿಂಗದೊಂದಿಗೆ ಲಂಕೆಯತ್ತ ಪ್ರಯಾಣ ಬೆಳೆಸುತ್ತಾನೆ. ಆತ್ಮಲಿಂಗವು ಲಂಕೆಗೆ ತೆರಳಿದರೆ ರಾಕ್ಷಸನಾದ ರಾವಣನು ಅಜೇಯನಾಗಿ ಲೋಕ ವಿನಾಶಕನಾಗುತ್ತಾನೆ. ಇಡೀ ವಿಶ್ವವೇ ಸರ್ವನಾಶವಾಗುತ್ತದೆ ಎಂಬುದನ್ನು ಮನಗಂಡ ದೇವಾನುದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣುವು ಶಿವಪುತ್ರ ಗಣಪತಿಯ ಮನವನ್ನು ಒಲಿಸಿ ಬ್ರಾಹ್ಮಣ ವಟುವಿನ ರೂಪವನ್ನು ಧರಿಸಿ ರಾವಣನ ಕೈಯಿಂದ ಆತ್ಮಲಿಂಗವನ್ನು ಪಡೆದು ಭೂಮಿಯಲ್ಲಿ ಇರಿಸಬೇಕೆಂದು ಸೂಚಿಸುತ್ತಾನೆ. ಇತ್ತ ಲಿಂಗವನ್ನು ಹೊತ್ತ ರಾವಣನು ಗೋಕರ್ಣದತ್ತ ಬರುತ್ತಾನೆ. ಗೋಕರ್ಣದ ಸಮೀಪ ರಾವಣನು ಬರುತ್ತಿರುವುದನ್ನು ಕಂಡ ಗಣಪತಿಯು ಬ್ರಹ್ಮಚಾರಿಯ ರೂಪ ಧರಿಸಿ ದನ ಕಾಯುವವನಂತೆ ಅತ್ತಿತ್ತ ತಿರುಗಾಡತೊಡಗುತ್ತಾನೆ. ಆ ಸಮಯಕ್ಕೆ ಸರಿಯಾಗಿ ವಿಷ್ಣುವು ಸೂರ್ಯನಿಗೆ ಅಡ್ಡವಾಗಿ ತನ್ನ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ. ಆಗ ಸೂರ್ಯಾಸ್ತವಾಯಿತು ಎಂದುಕೊಂಡ ರಾವಣನು ಸಂಧ್ಯಾ ವಂದನೆಯನ್ನು ನಿರ್ವಹಿಸಲು ಕಾತುರನಾಗುತ್ತಾನೆ.
ಆದರೆ ಅವನ ಕೈಯಲ್ಲಿ ಆತ್ಮಲಿಂಗವಿರುವುದರಿಂದ ಅದನ್ನು ಕೆಳಗಿಡಲಾರದೆ ಸಹಾಯಕ್ಕಾಗಿ ಅತ್ತಿತ್ತ ಕಣ್ಣು ಹಾಯಿಸಿದಾಗ ವಟುರೂಪಿಯಾದ ಗಣಪತಿಯು ಕಾಣಿಸುತ್ತಾನೆ. ಆ ಬಾಲಕನನ್ನು ಕರೆದ ರಾವಣನು ಈ ಲಿಂಗವನ್ನು ಸ್ವಲ್ಪ ಕಾಲ ಹಿಡಿದುಕೊಂಡಿರುವಂತೆಯೂ ಸಂಧ್ಯಾವಂದನೆ ಮುಗಿಸಿ ಬರುವವರೆಗೂ ಭೂಮಿಯ ಮೇಲೆ ಇಡಬಾರದೆಂದು ಬೇಡಿಕೊಳ್ಳುತ್ತಾನೆ. ವಟುವು ಲಿಂಗವನ್ನು ಹಿಡಿದು, ಲಿಂಗವು ಬಹಳ ಭಾರವಾಗಿರುವುದರಿಂದ ಬಹಳ ಸಮಯ ಹಿಡಿದುಕೊಳ್ಳಲು ಸಾಧ್ಯವಿಲ್ಲವೆಂದು ತಾನು 3 ಬಾರಿ ಕೂಗಿದರೂ ರಾವಣನು ಬಾರದಿದ್ದರೆ ಆತ್ಮಲಿಂಗವನ್ನು ಕೆಳಗಿಡುವುದಾಗಿಯೂ ಹೇಳುತ್ತಾನೆ. ರಾವಣನು ಇದಕ್ಕೆ ಸಮ್ಮತಿ ಸೂಚಿಸಿ ಸಮುದ್ರದ ಕಡೆ ಸಂಧ್ಯಾವಂದನೆಗೆಂದು ತೆರಳುತ್ತಾನೆ. ಸಮಯ ನೋಡಿದ ವಟುರೂಪಿ ಗಣಪತಿಯು ರಾವಣನ ಹೆಸರನ್ನು 3 ಬಾರಿ ಕೂಗಿ ರಾವಣ ಬರುವುದರೊಳಗೆ ಆತ್ಮಲಿಂಗವನ್ನು ಭೂಸ್ಪರ್ಶ ಮಾಡುತ್ತಾನೆ. ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯಲಾಗದಿದ್ದರಿಂದ ಸಿಟ್ಟಾದ ರಾವಣನು ಗಣಪತಿಯ ತಲೆಗೆ ಕುಟ್ಟುತ್ತಾನೆ. ನಂತರ ಭೂಸ್ಪರ್ಶವಾದ ಆತ್ಮಲಿಂಗವನ್ನು ಭೂಮಿಯಿಂದ ಕೀಳಲು ಶತಪ್ರಯತ್ನ ಪಡುತ್ತಾನೆ. ಸಂಪೂರ್ಣ ಲಿಂಗವನ್ನು ಕೀಳಲಾಗದಿದ್ದರೂ ಲಿಂಗದ ಸಣ್ಣ ಸಣ್ಣ ಭಾಗಗಳು ರಾವಣನ ಕೈ ಸೇರುತ್ತವೆ. ಈ ಸಣ್ಣ ಭಾಗಗಳನ್ನು ರಾವಣನು ಕೋಪದಿಂದ 4 ದಿಕ್ಕುಗಳಿಗೂ ಎಸೆಯುತ್ತಾನೆ. ರಾವಣನು ಎಸೆದ ಆತ್ಮಲಿಂಗದ ಭಾಗಗಳು ಬಿದ್ದ ಜಾಗಗಳೇ ಮುರುಡೇಶ್ವರ, ದಾರೇಶ್ವರ, ಶೆಜ್ಜೇಶ್ವರ, ಗುಣವಂತೇಶ್ವರ ಎಂದು ಕರೆಸಿಕೊಳ್ಳುತ್ತವೆ. ಪರಶಿವನ ಆತ್ಮಲಿಂಗವನ್ನು ನೆಲದಲ್ಲಿ ಸ್ಥಾಪಿಸಿದ ಗಣಪತಿಯು ಆತ್ಮಲಿಂಗದ ಆಗ್ನೇಯಕ್ಕೆ ಪಶ್ಚಿಮಾಭಿಮುಖವಾಗಿ ಅದೇ ರೂಪದಲ್ಲಿ ನಿಂತಿದ್ದಾನೆ. ಈ ಗಣಪತಿಯ ವಿಗ್ರಹವು ಕರ್ನಾಟಕದ ಅತಿ ಪ್ರಾಚೀನ ಗಣೇಶನ ವಿಗ್ರಹಗಳಲ್ಲಿ ಒಂದೆನಿಸಿದೆ. ಈ ಗಣಪತಿಯ ತಲೆಯ ಮೇಲೆ ಹೊಂಡವಿದ್ದು ರಾವಣ ಗುದ್ದಿದ್ದರಿಂದ ಹೀಗಾಗಿದೆ ಎನ್ನಲಾಗುತ್ತದೆ. ಮಹಾಬಲಶಾಲಿಯಾದ ಪರಶಿವನು ಗೋಕರ್ಣದಲ್ಲಿ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರಿಂದ ಶಿವನನ್ನು ಇಲ್ಲಿ ಮಹಾಬಲೇಶ್ವರ ಎಂದು ಕರೆಯಲಾಗಿದೆ. ಗೋಕರ್ಣವು ಪ್ರಾಚೀನವಾದ ವಾಯುಪುರಾಣ ಮತ್ತು ಸ್ಕಂದ ಪುರಾಣಗಳಂತಹ ಪುರಾಣಗಳಲ್ಲೂ ಉಲ್ಲೇಖಗೊಂಡಿದೆ. ಶ್ರೀರಾಮಚಂದ್ರನು ರಾವಣನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದು ಶಿವನನ್ನು ಪೂಜಿಸಿ ಕೃತಾರ್ಥನಾದನೆಂದು ಐತಿಹ್ಯವಿದೆ. ಗೋಕರ್ಣದಲ್ಲಿ ಕೋಟಿ ತೀರ್ಥ ಎಂಬ ದೊಡ್ಡ ಕೆರೆ ಇದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ಈ ಜಲದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ರೋಗಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಸಮುದ್ರ ತೀರದ ಬೇರೆ ಯಾವ ಕ್ಷೇತ್ರವೂ ಗೋಕರ್ಣಕ್ಕೆ ಸರಿಸಮವಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಇಲ್ಲಿ ದಿನನಿತ್ಯ ಸಾವಿರಾರು ಜನರು ಬಂದು ತಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯಾದಿಗಳನ್ನು ನೆರವೇರಿಸಿ ತೆರಳುತ್ತಾರೆ. ಗೋಕರ್ಣದಲ್ಲಿ ಅನೇಕ ದೇವತೆಗಳ ಗುಡಿಗಳಿವೆ. ಗೋಕರ್ಣದ ಮುಖ್ಯ ಬೀದಿಯಲ್ಲಿ ಪ್ರಾಚೀನ ಕಾಲದ ಗ್ರಾಮ ದೇವತೆ ಭದ್ರಕಾಳಿಯ ದೇವಾಲಯವಿದೆ. ಭಯಂಕರವಾದ ನಾಲಿಗೆ ಮತ್ತು ಕೋರೆ ಹಲ್ಲುಗಳನ್ನು ಹೊಂದಿರುವ ಈ ದೇವಿಯನ್ನು ಮಹಾಕಾಳಿ ಅಥವಾ ದಕ್ಷಿಣ ಕಾಳಿ ಎಂದು ಕರೆಯಲಾಗುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಬಲೇಶ್ವರ ಲಿಂಗಕ್ಕೆ ಅಷ್ಟಬಂಧ ಕ್ರಿಯೆ ನಡೆಸುವ ಪದ್ಧತಿ ಇದೆ. ಮಹಾಬಲೇಶ್ವರ ದೇವಾಲಯದಲ್ಲಿ ಮಹಾಬಲೇಶ್ವರನ ಮತ್ತು ಪಾರ್ವತಿಯ ಅನೇಕ ಪರಿವಾರ ದೇವತೆಗಳ ಸಾನ್ನಿಧ್ಯವೂ ಇದೆ. ಧಾರ್ಮಿಕತೆಯ ಜೊತೆಗೆ ಪ್ರಕೃತಿ ಸೌಂದರ್ಯವೂ ಸಹ ಇಲ್ಲಿ ಸಂಗಮದಂತಿದ್ದು ನೋಡುಗರ ಕಣ್ಮನ ಸೆಳೆಯುತ್ತದೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕದಂಬ ರಾಜ್ಯ ಸ್ಥಾಪಕ ಮಯೂರವರ್ಮನು ದೂರದ ಐಚ್ಛತ್ರದಿಂದ ಬ್ರಾಹ್ಮಣರನ್ನು ಇಲ್ಲಿಗೆ ಕರೆತಂದು ಇಲ್ಲಿ ಪೂಜಾದಿ ಕಾರ್ಯಗಳನ್ನು ಸರಾಗವಾಗಿ ನಡೆಯುವಂತೆ ನೋಡಿಕೊಂಡನು ಎನ್ನಲಾಗುತ್ತದೆ. ಇಲ್ಲಿ
ಶಿವರಾತ್ರಿಯನ್ನು 9 ದಿನಗಳ ಕಾಲ ಹಬ್ಬದಂತೆ ಆಚರಿಸುವುದು ವಿಶೇಷವಾಗಿದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಜನಜಾತ್ರೆಯೇ ನೆರೆದಿರುತ್ತದೆ. ಭಕ್ತರು ಲಿಂಗಕ್ಕೆ ಸ್ವತಃ ಜಲಾಭಿಷೇಕ, ಬಿಲ್ವಾರ್ಚನೆಗಳನ್ನು ನೆರವೇರಿಸಿ ಕೃತಾರ್ಥರಾಗುತ್ತಾರೆ. ಈ ಮಹಾಬಲೇಶ್ವರ ದೇವಾಲಯದ ಗರ್ಭಗುಡಿಯನ್ನು ದೇವತೆಗಳ ಲೋಕದ ಶಿಲ್ಪಿ ವಿಶ್ವಕರ್ಮನು ಕಟ್ಟಿಸಿದ್ದನು ಎಂದು ನಂಬಲಾಗಿದೆ. ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಇಷ್ಟಾರ್ಥಗಳು ನೆರವೇರುವವು ಎಂಬ ನಂಬಿಕೆ ಜನರಲ್ಲಿದೆ. ಗೋಕರ್ಣ ಮಹಾತ್ಮೆ ಎಂಬ ಗ್ರಂಥವನ್ನು ಓದಿದರೆ ಅಥವಾ ಕೇಳಿಸಿಕೊಂಡರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಗೋಕರ್ಣದಲ್ಲಿರುವ ಸುಂದರ ಕಡಲ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಗೋಕರ್ಣ ಬೀಚ್ ಸೇರಿದಂತೆ ಅರ್ಧಚಂದ್ರಾಕೃತಿಯ ಬೀಚ್, ಹೋಮ್ ಬೀಚ್, ಪ್ಯಾರಡೈಸ್ ಬೀಚ್ ಮತ್ತು ಕೂಡ್ಲಾ ಬೀಚ್ಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಗೋಕರ್ಣದ ಮಹಾಬಲೇಶ್ವರ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.